ಸೋಫಾದಲ್ಲಿ ಕೂತ್ಕೊಂಡ ಅತ್ತೆ ಶಾರದಳ ಮುಂದೆ ವಾರಗಿತ್ತಿಯರು ಅನಾಮಿಕ ಭಾವನ ಕೋಪದಿಂದ ನಿಂತಿರುತ್ತಾರೆ. ಒಬ್ಬರನ್ನೊಬ್ರು ನೋಡ್ಕೊತಾನೆ ಇರ್ಲಿಲ್ಲ. ನಿಮ್ಮ ಅಕ್ಕ ತಂಗಿಯರ ನಡುವೆ ಏನ್ ನಡೀತೋ ನೀನ್ ಹೇಳೆ ಚಿಕ್ಕ ಸೊಸೆ. ಎಲ್ಲದಕ್ಕೂ ಕಾರಣ ಈ ದೊಡ್ಡ ಸೊಸೆನೆ, ಮೊದ್ಲು ಅವಳನ್ ಕೇಳಿ. ಕಾರಣ ನಾನೇ ಹೇಗಾಗ್ತೀನಿ ಹೇಳಿ ಅಂತ ಹೇಳಿಯತ್ತೆ. ಎಲ್ಲದಕ್ಕೂ ನಾನೇ ಕಾರಣ, ನಾನೇ ಅಂತಂದ್ರೆ ನಾನೇನಕ್ಕೆ ಒಪ್ಕೋತೀನಿ? ನಾನು ಯಾವ ಕೆಲ್ಸ ಮಾಡಿದ್ರು ತಪ್ಪು ಅಂತಾಳೆ. ಹಾಗಲ್ಲ ಹೀಗ್ ಮಾಡ್ಬೇಕಂತ ಹೇಳ್ತಾ ನನ್ ಮೇಲೆ ದೊಡ್ಡಸ್ತಿಗೆ ತೋರಿಸ್ತಾಳೆ. ದೊಡ್ಡಸ್ತಿಗೆ ಅಂತ ನೀನ್ ಅಂದ್ಕೋತಾ ಇದ್ಯಾ? ನನ್ನ ವಾರಗಿತ್ತಿ ನನ್ನ ತಂಗಿ ಸಮಾನ ಅಂತ, ಅವಳು ಎಲ್ಲಿ ಎಂತಹ ತಪ್ಪನ್ನು ಮಾಡಬಾರ್ದು ಅಂತ ನಾನ್ ಆಲೋಚಿಸಿ ಹಾಗಲ್ಲ ತಂಗಿ ಹೀಗೆ ಮಾಡು ಅಂತ ಹೇಳಿದೆ. ಅದು ಕೂಡ ತಪ್ಪೇನಾ? ತಪ್ಪೆ. ಈ ಮನೆಗೆ ಸೊಸೆಯಾಗಿ ನೀನ್ ಹೇಗೆ ಬಂದ್ಯೋ ನಾನು ಕೂಡ ಹಾಗೆ ಬಂದೆ. ಈ ಮನೆಯಲ್ಲಿ ನೀನು ದೀಪ ಬಿಟ್ಟ ಹಾಗೆ ನಾನು ದೀಪ ಬಿಡ್ತೀನಿ. ನಾನು ಅಲ್ಲ ಅಂತಿಲ್ವಲ್ಲ ತಂಗಿ. ತಂಗಿ ಅಂತ ಕರಿಬೇಡ, ನನಗೆ ಬಹಳ ಕಿರಿಕಿರಿ ಆಗುತ್ತೆ ಎಂದು ವಾರಗಿತ್ತಿಯರು ಮಾತು ಮಾತಿಗೆ ಅಂದುಕೊಂಡು ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ. ಶಾರದಾ ಬೆಚ್ಚಿ ಬಿದ್ದು ಸುತ್ತಲೂ ನೋಡ್ತಾಳೆ. ಈಗ ನಾನು ಈ ಸೋಫಾ ಒಂದೇ ಅನ್ನೋ ಮಾತು ಎಂದು ಅಂದುಕೊಳ್ಳುತ್ತಾಳೆ. ಅವಳ ಗಂಡ ಪ್ರಸಾದ್ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಸೆಲ್ ಫೋನ್ ನಲ್ಲಿ ಹಳೆ ಕಾಲದ ಹಾಡನ್ನು ಸಂತೋಷದಿಂದ ಕೇಳ್ತಾ ಇರ್ತಾನೆ. ಆಹಾ, ಎಷ್ಟಾದರೂ ಆ ಕಾಲದ ಹಾಡುಗಳು ಎಷ್ಟೋ ಮಧುರ ಎಂದು ಅನ್ನುತ್ತಾನೆ. ಆಗ ಪ್ರಸಾದನಿಗೆ ತಾನು ಮಜ್ಜಿಗೆ ಕುಡಿಯಲಿಲ್ಲ ಎನ್ನುವ ವಿಷಯ ನೆನಪಿಗೆ ಬರುತ್ತೆ. ಶಾರದಾ, ಓ ಶಾರದಾ ಎಂದು ಕರೆಯುತ್ತಾನೆ. ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಸ್ವಲ್ಪ ಕೋಪದಿಂದ, ಕೇಳಿಸ್ತಾ ಇದೆ, ಏನೋ ಹೇಳಿ ಎಂದು ಕೇಳುತ್ತಾಳೆ. ಈ ದಿನ ನಂಗೆ ಮಜ್ಜಿಗೆ ಕೊಟ್ಟಿಲ್ಲ ಶಾರದಾ, ತಗೊಂಬರ್ತೀಯಾ? ಸೊಸೆ ಹತ್ರ ಕಳಿಸ್ತೀನಿ. ಸೊಸೆ ಅಂದ್ರೆ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರು ಹೋಗಿ ನಿಮ್ಮ ಮಾವಂಗೆ ಮಜ್ಜಿಗೆ ಕೊಡ್ರಮ್ಮ, ನಂಗೆ ಸ್ವಲ್ಪ ಸೊಂಟ ನೋವ್ತಾ ಇದೆ ಎಂದು ಶಾರದಾ ಅನ್ನುತ್ತಾಳೆ. ಆಗ ಹಿತ್ತಲಿನಲ್ಲಿ ಬಾವಿ ಹತ್ರ ಬಟ್ಟೆ ಒಗಿತಾ ಇರುವ ಚಿಕ್ಕ ಸೊಸೆ ಭಾವನ, ಏನ್ ಮಾಡಿದ್ರು ತಾನೇ ಮಾಡಬೇಕು ಅಂತ ಈ ಮನೆಗೆ ದೊಡ್ಡ ಸೊಸೆ ಅನಾಮಿಕ ಅಂದ್ಕೋತಾಳಲ್ಲ, ಈಗ ಮಾವನಿ ಕೂಡ ಮಜ್ಜಿಗೆ ಅವಳೇ ಕೊಡ್ತಾಳೆ ಎಂದು ಅಂದುಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಮನೆ ಮುಂದಿರುವ ಟ್ಯಾಪ್ ಹತ್ತಿರ ಪಾತ್ರೆಗಳು ತೊಳಿತಾ ಇರುವ ಅನಾಮಿಕ ತಂಗಿ ಅಲ್ಲ ಅಂತ ಸ್ವಲ್ಪ ಸದರ ತಗೊಂಡು ಭಾವನ ಮಾಡ್ತಾ ಇರುವ ತಪ್ಪನ್ನ ತಿದ್ದುತ್ತಾ ಇದ್ರೆ, ನಾನು ದೊಡ್ಡಸ್ತಿಗೆ ಮಾಡ್ತೀನಿ ಅಂದ್ಕೋತಾ ಇದ್ದಾಳೆ. ಈಗ ನಾನು ಹೋಗಲ್ಲ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಎಂದು ಅನಾಮಿಕ ಅಂದುಕೊಂಡು ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಇನ್ನು ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಹಿತ್ತಲ ಬಾಗಿಲ ಕಡೆ ನೋಡುತ್ತಾಳೆ. ಭಾವನ ಬರ್ಲಿಲ್ಲ. ಮನೆ ಮುಂದಿರುವ ಬಾಗಿಲ ಕಡೆ ನೋಡ್ತಾಳೆ. ದೊಡ್ಡ ಸೊಸೆ ಅನಾಮಿಕ ಕೂಡ ಬಂದ ಹಾಗೆ ಕಾಣಿಸ್ತಿಲ್ಲ. ವಾರಗಿತ್ತಿಯರು ಮಾಡ್ಲಿ ಮಾಡದೇ ಇರ್ಲಿ, ನನಗೆ ಮಾಡದೆ ತಪ್ಪಲ್ವಲ್ಲ ಎಂದು ಅಂದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ. ಇನ್ನು ಮತ್ತೊಂದು ಕಡೆ ರಮೇಶ್ ವಿನೋದರು ಹರಿಯುತ್ತಿರುವ ಕಾಲುವೆ ಪಕ್ಕದಲ್ಲಿರುವ ತಮ್ಮ ಹೊಲದ ಬೆಳೆಯನ್ನು ನೋಡುತ್ತಾರೆ. ತಮ್ಮ, ಬೆಳೆ ಕೊಯ್ಲಿಗೆ ಬಂದಿದೆ, ಈಗ್ಲೇ ನಾವು ಜಾಗೃತಿಯಾಗಿರ್ಬೇಕು. ಹೌದು ಅಣ್ಣಯ್ಯ, ಕಳ್ಳರ ಭಯ ಬಹಳ ಹೆಚ್ಚಾಗಿದೆ ಊರಲ್ಲಿ. ಬೆಳೆ ಕೊಯ್ದು ಎಲ್ಲ ಮಾರ್ಕೆಟ್ಗೆ ಹೋಗೋವರೆಗೂ ನಾವಿಲ್ಲಿ ಕಾವಲಾಗಿದ್ರೆ ಚೆನ್ನಾಗಿರುತ್ತೆ. ಹೌದು ತಮ್ಮ, ನಾನು ಕೂಡ ಅದೇ ಅಂದ್ಕೋತಾ ಇದ್ದೀನಿ. ಮನೆಗೆ ಹೋದ ಮೇಲೆ ಅಮ್ಮ ಅಪ್ಪನ ಜೊತೆ ಮಾತಾಡಿ ಈ ದಿನ ರಾತ್ರಿನೇ ಕಾವಲಾಗಿರೋಣ ತಮ್ಮ. ಸರಿ ಅಣ್ಣಯ್ಯ, ರಾತ್ರಿ ಮನೆಗೆ ಹೋದ ಮೇಲೆ ಮಾತಾಡೋಣ ಎಂದು ಅಣ್ಣ ತಮ್ಮಂದಿರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಅನಾಮಿಕ ಭಾವನ ಕೋಪದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ತಮ್ಮ ಗಂಡಂದರಿಗೆ ಆಗಲೇ ಅನ್ನದ ಡಬ್ಬ ತರುತ್ತಾರೆ. ಬೇರೆ ಬೇರೆಯಾಗಿ ಕೂತುಕೊಂಡು ಅಣ್ಣ ತಮ್ಮಂದಿಬ್ಬರು ಊಟ ಮಾಡುತ್ತಾರೆ. ವಾರಗಿತ್ತಿಯರ ಜಗಳದಿಂದ ಅಣ್ಣ ತಮ್ಮಂದಿರು ಮಾತನಾಡದೆ ತಿನ್ನೋದು ಆಗುತ್ತೆ ಅಂತ ದುಃಖ ಪಡ್ತಾ ಇದ್ರು. ಇನ್ನು ಶಾರದಾ ಮಜ್ಜಿಗೆ ತೆಗೆದುಕೊಂಡು ಪ್ರಸಾದನ ಹತ್ರ ಬರ್ತಾಳೆ. ಚಿಕನ್ ಆಮ್ಲೆಟ್ ಅತಿಯಾಗಿ ತಿಂದ್ರೆ ಒಳ್ಳೇದಲ್ಲ ಅಂತ ಎಷ್ಟು ಹೇಳಿದ್ರು ನನ್ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಆ ನಂತರ ಶಾರದಾ, ತುಂಬಾ ಹೀಟ್ ಆದಾಗಿದೆ, ಮಜ್ಜಿಗೆ ಕೊಡು ಎಂದು ಪ್ರಾಣ ತಿಂತಾ ಇರ್ತೀರಾ, ಕುಡೀರಿ ಎಂದು ಮಜ್ಜಿಗೆ ಗ್ಲಾಸ್ ಕೊಡುತ್ತಾಳೆ. ಪ್ರಸಾದ್ ಹಾಡನ್ನು ಆಫ್ ಮಾಡಿ ಮಜ್ಜಿಗೆ ಕುಡಿತಾನೆ. ನಿಜ ಹೇಳಲ್ಲ ಶಾರದಾ, ನಿನ್ನ ಕೈಯಲ್ಲೇನೋ ಮಹತ್ವವಿದೆ. ಚಿಕನ್ ಮಾಡಿದ್ರು 2 ತುತ್ತು ಹೆಚ್ಚಾಗಿ ತಿನ್ಬೇಕು ಅನ್ಸುತ್ತೆ. ಅದೇ ನಿನ್ ಕೈಯಿಂದ ಆಮ್ಲೆಟ್ ಹಾಕಿದ್ರೆ 2 ತಿನ್ಬೇಕು ಅನ್ಸುತ್ತೆ. ಯಾವಾಗ್ಲೂ ತಿಂಡಿ ಬಗ್ಗೆನಾ? ಮನೆಯಲ್ಲಿರುವ ವಾರಗಿತ್ತಿಯರ ಬಗ್ಗೆ ಆಲೋಚನೆ ಏನಾದ್ರೂ ಇದೆಯಾ? ನಮ್ ಸೊಸೆಂದ್ರಿಗೇನಾಗಿದೆ ಶಾರದಾ, ಇಬ್ರು ಚೆನ್ನಾಗೇ ಇದ್ದಾರಲ್ಲ. ಅದಲ್ಲ ರೀ, ಇಲ್ಲಿ ನೋಡು ಶಾರದಾ, ಜಗಳವಾಡುವ ವಾರಗಿತ್ತಿಯರು ಒಬ್ಬರಾಗ್ಬೇಕು ಅಂದ್ರೆ ನಾವು ಇಷ್ಟು ದೊಡ್ಡ ಮನೇಲಿ ಇರಬಾರ್ದು. ಮನೆ ದೊಡ್ಡದಾಗಿದ್ದರಿಂದ ಒಬ್ಬೊಬ್ಬರು ಒಂದೊಂದ್ ಕಡೆ ಹೋಗಿ ಕೆಲಸ ಮಾಡ್ಕೋತಾರೆ. ಅದೇ ಮನೆ ಚಿಕ್ಕದಾಗಿದ್ರೆ ಎಂದು ಪ್ರಸಾದ್ ಹೇಳಿದ ಮಾತಿನಲ್ಲಿರುವ ಆಂತರ್ಯವೇನು ಶಾರದಾ ಅರ್ಥ ಮಾಡಿಕೊಳ್ಳುತ್ತಾಳೆ. ರಾತ್ರಿ ಮಕ್ಕಳು ಬಂದ ಮೇಲೆ ಮಾತಾಡ್ತೀನಿ, ಈಗ ನೋಡಿ ಚಕ್ರ ಹೇಗೆ ತಿರುಗಿಸ್ತೀನಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಮತ್ತೆ ಸೆಲ್ ಫೋನ್ ನಲ್ಲಿ ಹಾಡುಗಳು ಕೇಳ್ಕೊತಾ ಇರ್ತಾನೆ. ವಾರಗಿತ್ತಿಯರು ಮನೆಗೆ ಬರುತ್ತಾರೆ. ಅವರವರ ರೂಮಿಗೆ ಅವರು ಹೊರಟು ಹೋಗಿ ಬಾಗಿಲು ಹಾಕುತ್ತಾರೆ. ಕಿಚನ್ ನಲ್ಲಿರುವ ಶಾರದಾ ಅದನ್ನು ಗಮನಿಸಿ, ರಾತ್ರಿ ಮಕ್ಕಳು ಬಂದ ಮೇಲೆ ನಿಮ್ಮ ವಿಷಯ ಮಾಡ್ತೀನಿ ಎಂದು ಶಾರದಾ ಅಂದುಕೊಂಡು ತನ್ನ ಕೆಲಸ ಮಾಡ್ಕೋತಾ ಇರ್ತಾಳೆ.
ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ. ರಾತ್ರಿಯಾಗುತ್ತದೆ. ಮನೆಯ ಹೊರಗೆ ತಣ್ಣನೆಯ ವಾತಾವರಣದಲ್ಲಿ ಮಂಚ ಹಾಕಿಕೊಂಡು ಶಾರದಾ ಪ್ರಸಾದರು ಕೂತಿರುತ್ತಾರೆ. ರಮೇಶನ ಹತ್ತಿರ ಅನಾಮಿಕಾ, ವಿನೋದ್ ಹತ್ರ ಭಾವನಾ ನಿಂತಿರುತ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ಇನ್ನೊಂದೆರಡು ದಿನದಲ್ಲಿ ನಾವು ಮನೇನ ಬ್ಯಾಂಕ್ ಅವರಿಗೆ ಬಿಟ್ಟುಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕು. ಏನಮ್ಮ ನೀನ್ ಹೇಳ್ತಾ ಇರೋದು? ಬ್ಯಾಂಕ್ ಅವರಿಗೆ ಮನೇನ್ ಕೊಡ್ಬೇಕಾ? ಯಾಕೆ? ನಿಮ್ಮ ತಂದೆಯವರು ಒಬ್ಬ ವ್ಯಕ್ತಿಗೆ ಗ್ಯಾರಂಟಿ ಕೊಟ್ರಪ್ಪ, ಅವರು ಮೋಸ ಮಾಡಿ ಹೊರಟೋದ್ರು. ಈಗ ಬ್ಯಾಂಕ್ನವರು ನಿಮ್ಮ ಅಪ್ಪನ ಆಸ್ತಿ ತಗೊಂಡ್ಬರ್ತಾ ಇದ್ದಾರಪ್ಪ, ಅದಕ್ಕೆ ಈ ನಿರ್ಣಯ ತಗೊಂಡಿದ್ದೀವಿ ನಾವು. ಮತ್ತೆ ನಾವೆಲ್ಲಿರ್ತೀವಮ್ಮ? ಎಲ್ಲಿದ್ರೆ ಏನು, ಯಾರು ಒಪ್ಕೋತಾರೋ? ಹೊಲದ ಕಾಲುವೆ ಪಕ್ಕ ಬಣವೆ ಹಾಕ್ಲಿಕ್ಕೆ ಸ್ವಲ್ಪ ಜಾಗ ಬಿಟ್ಟಿದೀವಲ್ಲ, ಅಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡಿರ್ಬೇಕು. ಇನ್ನು ನಮಗೆ ಕಷ್ಟ ತಪ್ಪಲ್ಲ ಎಂದು ಹೇಳುತ್ತಲೇ ವಾರಗಿತ್ತಿಯರೊಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅಪ್ಪ, ನೀನ್ ಹೇಳಿದ್ದು ತುಂಬಾ ಚೆನ್ನಾಗಿದೆ. ನಿಜವಾಗಿ ಇದು ಬೆಳೆ ಕೈಗೆ ಬರುವ ಸಮಯ, ಕಳ್ಳರು ಬರುವ ಅವಕಾಶವಿದೆ. ನಾನು ತಮ್ಮ ಬೆಳೆಗೆ ಕಾವಲಾಗಿರೋಣ ಅಂದ್ಕೊಂಡ್ವಿ. ಹೇಗೋ ಮನೆ ಕೂಡ ಅಲ್ಲೇ ಕಟ್ಕೊತಿದೀವಿ, ಆದ್ರಿಂದ ಬೆಳೆ ಮೇಲೆ ಎಲ್ರೂ ಕಣ್ಣಿಡ್ಬಹುದು. ಏನ್ ತಮ್ಮ? ಹೌದು ಅಣ್ಣಯ್ಯ, ನಾಳೆ ನಾವೆಲ್ಲರೂ ಸೇರಿ ಮನೆ ಕಟ್ಕೋಬೇಕು. ನೀನು ನಾನು ಅನ್ನುವ ಭೇದವಿಲ್ಲದೆ ಎಲ್ರೂ ಎಲ್ಲ ಕೆಲಸ ಮಾಡಿ ಮನೆ ಕಟ್ಕೋಬೇಕು. ಏನಂತೀರ ಸೊಸೆ ಅಂದ್ರೆ? ಸರಿ ಅತ್ತೆ, ನೀವು ಹೇಳಿದ ಮೇಲೆ ನಾವು ಮಾಡದೇ ಇರ್ತೀವ ಅತ್ತೆ. ಹಾಗೆ ಎಲ್ಲರೂ ಆ ನಂತರ ದಿನ ಕಟ್ಟಬೇಕಾದ ಮನೆಯ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾರೆ. ಇನ್ನು ಆ ನಂತರ ಅನಾಮಿಕ ರಮೇಶರು ಅವರ ರೂಮಿಗೆ ಹೊರಟು ಹೋಗುತ್ತಾರೆ. ವಿನೋದ್ ಭಾವನಾ ಅವರ ರೂಮಿಗೆ ಹೋಗುತ್ತಾರೆ. ಹೊಲದ ಕಾಲುವೆ ದಡದಲ್ಲಿ ಮನೆ ಕಟ್ಕೊಂಡ್ರೆ ನಮ್ಮ ಮನೆ ಸೊಸೆಯರು ಹೇಗೆ ಕಲೆತು ಹೋಗ್ತಾರೋ ಅರ್ಥವಾಗ್ತಿಲ್ಲ. ಶಾರದಾ, ಕಾಲುವೆ ಅಂದ್ರೆ ಬರೀ ನೀರು ಹರಿಯುವ ಜಾಗವಲ್ಲ, ಆ ಕಡೆ ಈ ಕಡೆ ಗದ್ದೆನ ಸೇರ್ಸೋದು ಕೂಡ. ಅನುಬಂಧ ನೀರಿನ ಹಾಗೆ ಬೆರೆತು ಹೋಗುತ್ತೆ. ನೀನ್ ನೋಡ್ತಾ ಇರು, ನಾಳೆ ನಮ್ಮ ಹೊಲದ ಕಾಲುವೆ ದಡ ನಮ್ಮ ಇಬ್ಬರು ಸೊಸೆಯಂದ್ರನ್ನ ಒಂದು ಮಾಡುತ್ತೆ ಎಂದು ಹೇಳಿದ ಗಂಡನ ಮಾತನ್ನು ಶಾರದಾ ಗಟ್ಟಿಯಾಗಿ ನಂಬುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 2 ದಿನದ ನಂತರ ಹೊಲದ ಕಾಲುವೆ ಪಕ್ಕದಲ್ಲಿರುವ ಖಾಲಿ ಸ್ಥಳದಲ್ಲಿ ಚಿಕ್ಕ ಮಣ್ಣಿನ ಮನೆ ಕಟ್ಟುತ್ತಾರೆ. ಅಲ್ಲಿ ವಾರಗಿತ್ತಿಯರಿಗೆ ಬೇರೆ ಬೇರೆ ರೂಮುಗಳಿಲ್ಲ. ಆ ಚಿಕ್ಕ ಮನೆಯಲ್ಲಿ ಒಂದು ಕಡೆ ದೇವರ ಫೋಟೋ ಇಟ್ಟುಕೊಳ್ಳುತ್ತಾರೆ, ಮತ್ತೊಂದು ಕಡೆ ಅಡಿಗೆ ಪಾತ್ರೆಗಳು ಸಾಮಾನುಗಳು ಇಟ್ಟುಕೊಳ್ಳುತ್ತಾರೆ. 3 ಮಂಚಗಳು ಮತ್ತೊಂದು ಪಕ್ಕದಲ್ಲಿರುತ್ತದೆ. ಆ ಮನೆಯಲ್ಲಿ 3 ಮಂಚ ಹಾಕಿಕೊಂಡು 3 ದಂಪತಿಗಳು ಮಲಗ್ತಾ ಇದ್ರು. ಆವಾಗ ರಮೇಶ್ ವಿನೋದರು ಎದ್ದು ಹೊಲದ ಸುತ್ತಲೂ ತಿರುಗುತ್ತಾ ಇದ್ರು. ಆ ಮನೆಗೆ ಹೋದ ಮೇಲೆ ವಾರಗಿತ್ತಿಯರಿಗೆ ಹೊಂದಿಕೊಂಡು ಹೋಗುವುದು ತಪ್ಪಲಿಲ್ಲ. ಇಬ್ಬರು ಮೌನವಾಗಿರ್ತಾ ಇದ್ರು. ಅನಾಮಿಕಾ ಆರತಿ ಮಾಡ್ತಾ ಇದ್ರೆ ಭಾವನಾ ಗಂಟೆ ಹೊಡಿತಾ ಇದ್ಲು. ಅನಾಮಿಕಾ ಅಡಿಗೆ ಮಾಡ್ತಾ ಇದ್ರೆ ಭಾವನಾ ತರಕಾರಿ ಹಚ್ತಾ ಇದ್ಲು. ಅನಾಮಿಕಾ ಕಾಲುವೆ ಪಕ್ಕ ಪಾತ್ರೆ ತಿಕ್ತಾ ಇದ್ರೆ ಭಾವನಾ ಅದನ್ನ ತೊಳಿತಾ ಇದ್ರು. ನಂತರ ಭಾವನೆ ಒಗಿತಾ ಇದ್ರೆ ಅನಾಮಿಕಾ ಅದನ್ನು ಕಾಲುವೆ ನೀರಲ್ಲಿ ಹಿಂಡಿ ಆ ಪಕ್ಕದಲ್ಲಿದ್ದ ಬಂಡೆ ಮೇಲೆ ಒಣಗಿಸ್ತಾ ಇದ್ಲು. ಶಾರದಾ ಪ್ರಸಾದರು ಅದೆಲ್ಲ ನೋಡ್ತಾ ಒಂದು ದಿನ, ಏನ್ರಿ ಇದು, ನಾವು ಹಾಗಂದ್ಕೊಂಡ್ವಿ, ಇಲ್ಲಿ ಇನ್ನೊಂದು ನಡೀತಾ ಇದೆ. ಇಬ್ರು ಮಾತಾಡದೆ ಎಲ್ಲ ಕೆಲ್ಸ ಮಾಡ್ಕೋತಾ ಇದ್ದಾರೆ. ಶಾರದಾ, ಇಲ್ಲಿ ಕೂಡ ನಾವು ನಮ್ಮ ಬುರುಡೆಗೆ ಕೆಲಸ ಕೊಡ್ಬೇಕು ಅಂದ್ರಿ? ಶಾರದಾ, ನಮ್ಮ ಚಿಕ್ಕ ಸೊಸೆ ಭಾವನೆಗೆ ಈಜು ಬರಲ್ವಲ್ಲ, ನಿಂಗ್ ಗೊತ್ತಲ್ಲ. ಇನ್ನೇನ್ ಮಾಡ್ಬೇಕು ನಂಗೆ ಅರ್ಥವಾಯ್ತು ರೀ. ನಂಗೊತ್ತು ಶಾರದಾ, ನಿನಗೆ ಕೈ ಬೆರಳು ತೋರ್ಸಿದ್ರೆ ನೀನು ಕೈ ಹಸ್ತವನ್ನೇ ನುಂಗ್ತೀಯ. ಇನ್ನು ನಿನ್ನ ಕೆಲಸ ಶುರು ಮಾಡು, ನಾನು ಮಕ್ಕಳನ್ನ ಕರ್ಕೊಂಡು ಊರ್ಗ್ ಹೋಗ್ತೀನಿ. ಹಾಗಿರಿ ಎಂದು ಹೇಳುತ್ತಲೇ ಪ್ರಸಾದ್ ಹೊಲದ ದಡದಲ್ಲಿ ನಿಂತುಕೊಂಡು ಬೆಳೆ ಬಂದ ಹೊಲವನ್ನು ನೋಡ್ತಾ ಇದ್ದ ಮಕ್ಕಳ ಹತ್ರ ಬರುತ್ತಾನೆ. ಅವ್ರ ಜೊತೆ ಮಾತನಾಡಿ ಹಾಗೆ ಕೆರೆ ಕಟ್ಟೆ ನಡುವೆ ಕರ್ಕೊಂಡು ಹೋಗ್ತಾನೆ. ಇನ್ನು ಭಾವನಾ ಕಾಲುವೆ ದಡದಲ್ಲಿ ಕೂತ್ಕೊಂಡು ಬಟ್ಟೆ ಒಗೆಯುತ್ತಾ ಇರುವಾಗ ಭಾವನಂಗೆ ಇಷ್ಟವಾದ ಸೀರೆಯನ್ನು ಶಾರದಾ ತಗೊಂಡ್ಬರ್ತಾಳೆ. ಅದನ್ನು ಕಾಲುವೆಯಲ್ಲಿ ಹಾಕ್ತಾಳೆ. ಅಯ್ಯೋ ಚಿಕ್ಕ ಸೊಸೆ, ನಿನ್ಗಿಷ್ಟವಾದ ಸೀರೆ ಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆಯೇ, ಹೋಗಿ ತಗೊಂಬಾ ಎಂದು ಹೇಳುತ್ತಾಳೆ. ಆಗ ಭಾವನಾ ತನಗೆ ಈಜಬಾರದು ಎನ್ನುವ ವಿಷಯ ಮರೆತು ಹೋಗುತ್ತಾಳೆ. ತಕ್ಷಣ ಕಾಲುವೆಯೊಳಗೆ ದೂಕುತ್ತಾಳೆ. ಮುಳುಗುತ್ತಾ ತೇಲುತ್ತಾ ಕಷ್ಟಪಡ್ತಾ ಇರ್ತಾಳೆ. ಕಾಪಾಡಿ ಅಂತ ಅರಚ್ತಾ ಇರ್ತಾಳೆ. ಇನ್ನು ಆಗಲೇ ಶಾರದಾ ಕೇಕೆ ಹಾಕುತ್ತಾಳೆ. ಅನಾಮಿಕಾ ಮನೆಯೊಳಗಿಂದ ಹೊರಗೆ ಬರ್ತಾಳೆ. ಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವ ತನ್ನ ತಂಗಿ ಭಾವನಾ ಕಾಣಿಸುತ್ತಾಳೆ. ನೋಡಿದ ತಕ್ಷಣ ಅನಾಮಿಕಾ ಮುಂದೆ ಹಿಂದೆ ಯೋಚಿಸದೆ ಕಾಲುವೆಯೊಳಗೆ ಧುಮುಕುತ್ತಾಳೆ. ಭಾವನಳನ್ನು ಅವಳ ಸೀರೆಯನ್ನು ಎಳೆದು ದಡಕ್ಕೆ ಹಾಕುತ್ತಾಳೆ. ನೀರು ಕುಡಿದ ಭಾವನಳ ಕೈಯಲ್ಲಿ ನೀರನ್ನು ಕಕ್ಕಿಸುತ್ತಾಳೆ. ಕೈ ಕಾಲು ತಿಕ್ಕುತ್ತಾಳೆ. ಸ್ವಲ್ಪ ಹೊತ್ತಿಗೆ ಭಾವನೆಗೆ ಪ್ರಜ್ಞೆ ಬರುತ್ತದೆ. ಆ ನಂತರ ಅತ್ತೆಯಿಂದ ಅನಾಮಿಕಾ ಮಾಡಿದ ಧೈರ್ಯ ಸಹಾಯದ ಬಗ್ಗೆ ಭಾವನಾ ತಿಳಿದುಕೊಳ್ಳುತ್ತಾಳೆ. ಸಾರಿ ಅಕ್ಕ, ನಾನು ಅರ್ಥ ಮಾಡ್ಕೊಳ್ದೆ ಹೋದೆ. ನೀನು ದೊಡ್ಡ ಸೊಸೆ, ಈ ಮನೆಯ ಪದ್ಧತಿ ಬಗ್ಗೆ ನಿಂಗೆ ಗೊತ್ತೇ ಇರುತ್ತೆ. ಅದೇ ನಾನು ಅರ್ಥ ಮಾಡ್ಕೊಂಡಿದ್ರೆ ಈ ದಿನ ನಮಗೆ ಈ ಕಷ್ಟ ಇರ್ತಾ ಇರ್ಲಿಲ್ಲ. ಹೀಗೆ ಹೊಲದ ಕಾಲುವೆ ಹತ್ರ ನಾವು ಇರ್ತಾ ಇರ್ಲಿಲ್ಲ. ತಂಗಿ, ನಮ್ಮ ಮಧ್ಯೆ ಸಾರಿ ಏನಕ್ಕೆ ಹೇಳು? ಎಷ್ಟು ಜಗಳವಿದ್ದರೂ ನಾವು ಯಾವತ್ತಿಗೂ ಒಂದೇ. ನಿನಗೇನಾದ್ರೂ ಆದ್ರೆ ನಾನ್ ಸುಮ್ಮನೆ ಇರ್ತೀನ ಹೇಳು? ಹಾಗೆ ವಾರಗಿತ್ತಿಯರಿಬ್ಬರು ಕಲೆತು ಹೋಗುತ್ತಾರೆ.
ಆಗ ಎಲ್ಲ ಕೆಲಸಗಳು ನಗುತ್ತಾ ಮಾತನಾಡಿಕೊಂಡು ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಅತ್ತೆ ಮಾವ ಅಣ್ಣ ತಮ್ಮಂದಿರು ಎಷ್ಟೋ ಸಂತೋಷ ಪಡುತ್ತಾರೆ. ನಾನ್ ಹೇಳಿದ್ದೆ ಅಲ್ಲ ಶಾರದಾ, ಕಾಲುವೆ ಅನ್ನೋದು 2 ಹೊಲಗಳನ್ನು ಬೆರೆಸುವುದಲ್ಲ, 2 ಮನಸ್ಸನ್ನು ಕೂಡ ಬೆರೆಸುತ್ತೆ ಅಂತ. ಈಗಲಾದ್ರೂ ನಿಂಗೆ ಅರ್ಥವಾಯ್ತಾ? ಗೊತ್ತಾಯ್ತು ರೀ. ನಮ್ಮ ಹೊಲದ ಕಾಲುವೆ ಹಚ್ಚನೆಯ ಬೆಳೆನ ಕೊಟ್ಟು ಅನ್ನಪೂರ್ಣ ದೇವಿ ಹಾಗಿರೋದೇ ಅಲ್ದೆ ನಮ್ಮ ಸೊಸೆಯಂದರನ್ನು ಬೆರೆಸಿ ನಮ್ಮ ಮನೆಗೆ ಬೆಳಕು ತಂದಿದೆ. ಹೌದು ಶಾರದಾ, ಇನ್ನು ಬರೋದು ಬೇಸಿಗೆ ಕಾಲ ಅಲ್ವಾ, ಇಲ್ಲೇ ಇರೋಣ ಎಂದು ಪ್ರಸಾದ್ ಹೇಳುತ್ತಲೇ ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಇನ್ನು ಆಗಿನಿಂದ ಆ ಹೊಲದ ಕಾಲುವೆ ಹತ್ತಿರ ಆ ಮನೆಯಲ್ಲಿ ಆನಂದದಿಂದ ಜೀವಿಸುತ್ತಾ ಇರುತ್ತದೆ ಆ ಕುಟುಂಬ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಶಾರದಾ ಕೋಪದಿಂದ ನೋಡುತ್ತಾ ಇರುವಾಗ ಅನಾಮಿಕಾ ಬರುತ್ತಾಳೆ. ಏನಾಯ್ತತೆ, ಯಾಕೆ ಅಷ್ಟೊಂದು ಕೋಪದಿಂದ ಇದ್ದೀರಾ? ಅವರು ನಮ್ ಕತೆನೆ ನೋಡ್ತಾ ಇದ್ದಾರೆ ಹೊರತು ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಸೊಸೆ. ಇದು ಎಲ್ಲಿಯ ನ್ಯಾಯ, ನೀನೇ ಕೇಳು. ನಮ್ಮ ಅತ್ತೆಗೆ ಕೋಪ ಬಂದ್ರೆ ನಮ್ಮನೆ ಸಿಡ್ದು ಹೋಗುತ್ತೆ ಅಂತ ನಿಮ್ಗೆ ಗೊತ್ತಲ್ಲ. ದಯವಿಟ್ಟು ಹಾಗೆ ಆಗ್ಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಹೊಡಿ ಅಂತ ಹೇಳಿ ಸೊಸೆ. ಲೈಕ್ ಹೊಡೆದ್ರೆ ಕೈಗಳಿಗೆ ಬೊಬ್ಬೆ ಬರುತ್ತಾ ಇಲ್ವಲ್ಲ? ನಿಮ್ಗೆ ಕೈ ಮುಗಿತೀನಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನಮ್ಮ ಅತ್ತೆ ದಿನವೆಲ್ಲ ನನ್ನನ್ನು ಬೈತಾನೆ ಇರ್ತಾಳೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಹೊಡೀರಿ. ನಮ್ ಸೊಸೆ ಹೇಳಿದ್ ಕೇಳಿಸ್ತಲ್ಲ, ಇನ್ನೇನಕ್ಕೆ ತಡ? ಈಗಲೇ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ಮಂದಾರಪಲ್ಲಿ ಗ್ರಾಮದ ಅಂಚಿನಲ್ಲಿ ಮಣ್ಣಿನ ರೋಡಿನ ಕೊನೆಯಲ್ಲಿರುವ ಹಳೆ ಮನೆಯಲ್ಲಿ ಅನಾಮಿಕಾ ಅನ್ನುವ ಬಡ ಸೊಸೆಯ ಜೀವನ ನೆಮ್ಮದಿಯಾಗಿ ಸಾಗುತ್ತಾ ಇರುತ್ತದೆ. ಮದುವೆಗೆ 2 ವರ್ಷವಾದರೂ ಮನೆಯಲ್ಲಿ ಆರ್ಥಿಕ ಕಷ್ಟಗಳು ಮಾತ್ರ ಕಡಿಮೆಯಾಗಿರಲಿಲ್ಲ. ಗಂಡ ರಮೇಶ್ ದಿನಗೂಲಿ, ಕೆಲಸವಿದ್ದರೆ ದುಡ್ಡು ಬರ್ತಾ ಇತ್ತು. ಮನೆಯಲ್ಲಿರುವವರೆಲ್ಲರ ಹೊಟ್ಟೆ ತುಂಬ್ತಾ ಇತ್ತು. ಇಲ್ಲದಿದ್ರೆ ನೀರಿನಿಂದಲೇ ನಿದ್ರೆ ಮಾಡ್ತಾ ಇದ್ರು. ಅತ್ತೆ ಶಾರದಾ ಅನಾರೋಗ್ಯದಿಂದ ಮಂಚಕ್ಕೆ ಪರಿಮಿತವಾಗುತ್ತಾಳೆ. ಮನೆ ಖರ್ಚು, ಔಷಧಿ, ಸಾಲ ಎಲ್ಲವೂ ಅನಾಮಿಕಳ ಭುಜದ ಮೇಲೆ ಬೀಳುತ್ತೆ. ಯಾವಾಗ ನೋಡಿದರೂ ತನ್ನ ಕುಟುಂಬಕ್ಕೆ ಹೇಗೆ ಕಷ್ಟವೂ ಬಾರದ ಹಾಗೆ ನೋಡ್ಕೋಬೇಕು ಅಂತ ಅನಾಮಿಕಾ ಆಲೋಚಿಸ್ತಾ ಇರ್ತಾಳೆ. ಅನಾಮಿಕಾ, ನೀನ್ ಹೀಗೆ ಆಲೋಚಿಸಿದ್ರೆ ನಮ್ಮ ಮನೆ ಆರ್ಥಿಕ ಸಮಸ್ಯೆ ತೀರಲ್ಲ. ಮತ್ತೆ ಏನ್ ಮಾಡಿದ್ರೆ ತೀರುತ್ತೆ ಹೇಳಿ? ನಾನು ಅದೇ ಮಾಡ್ತೀನಿ. ನಿನಗೆ ಬಂದ ಕೆಲಸವೇನು ಅನಾಮಿಕಾ? ಇದ್ರಲ್ಲಿ ಗಮ್ಮಂತ ಅಡಿಗೆ ಮಾಡಿ ನಿಮ್ಮೆಲ್ಲರಿಗೂ ಹೊಟ್ಟೆ ತುಂಬಾ ಹಾಕೋದು, ಮನೆನ ಶುಭ್ರವಾಗಿ ಇಟ್ಕೊಳ್ಳೋದು, ಅತ್ತೆನ ಪ್ರೇಮದಿಂದ ನೋಡ್ಕೊಳ್ಳೋದು, ಇದೇ ನನ್ ಕೆಲ್ಸ. ಅಂದ್ರೆ ತಿಳಿದವ್ರ ಮನೆಯಲ್ಲಿ ಅಡಿಗೆ ಕೆಲಸದೊಳಗೆ ಸೇರು, ರುಚಿಕರವಾದ ಅಡಿಗೆ ಮಾಡು, ಅವರು ದುಡ್ಡು ಕೊಡ್ತಾರೆ. ನನ್ನ ದುಡ್ಡಿಗೆ ನಿನ್ನ ದುಡ್ಡು ಸೇರಿದ್ರೆ ನಮ್ಮನೆ ಆರ್ಥಿಕ ಸಮಸ್ಯೆ ದೊಡ್ಡದಾಗಿ ಅನ್ಸಲ್ಲ, ಆಗ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಸರಿ ರೀ, ನಿಮಗೆ ತಿಳಿದವರಿಗೆ ಅಡಿಗೆ ಮನುಷ್ಯರು ಬೇಕು ಅಂತಿದ್ರೆ ಹೇಳಿ, ನಾನು ಹೋಗಿ ಅಡಿಗೆ ಮಾಡ್ತೀನಿ. ಹಾಗೆ ಅನಾಮಿಕಾ, ನನಗೆ ತಿಳಿದವರಿಗೆ ನಾನು ಹೇಳಿಡ್ತೀನಿ ಎಂದು ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಚಿಕ್ಕಂದಿನಿಂದ ಅಡಿಗೆ ಮಾಡುವುದು ಅಂದರೆ ಬಹಳ ಇಷ್ಟ. ತನ್ನ ತಾಯಿ ಸುಜಾತಳ ಹತ್ತಿರದಿಂದ ಕಲಿತುಕೊಂಡ ಮಸಾಲೆಗಳ ವಾಸನೆ, ತರಕಾರಿಗಳ ಮೇಳ ಅನಾಮಿಕಳಿಗೆ ಉಸಿರಾಗಿ ಬದಲಾಗಿರುತ್ತದೆ. ಅತ್ತೆ ಶಾರದಂಗೆ ಔಷಧಿ ಕೊಡ್ತಾ ಇರ್ಬೇಕಾರೆ ಭಾವನಾ ವಿನೋದರು ಮನೆಗೆ ಬರುತ್ತಾರೆ. ಬಾಗಿಲು ತಟ್ಟುತ್ತಾರೆ. ಹೋಗು ನೋಡು ಸೊಸೆ, ಯಾರೋ ಸಾಲದವ್ರು ಬಂದಿರ್ಬೇಕು, ಈಗ್ಲೇ ಹೋಗಿ ನೋಡ್ತೀನಿ ಅತ್ತೆ ಎಂದು ಅನಾಮಿಕಾ ಬಾಗಿಲ ಹತ್ತಿರಕ್ಕೆ ಬಂದು ಬಾಗಿಲು ತೆಗೆಯುತ್ತಾಳೆ. ವಾರಗಿತ್ತಿ ಭಾವನಾ, ಮೈದುನ ವಿನೋದ್ ಎದುರಿಗೆ ಕಾಣಿಸುತ್ತಾರೆ. ಅನಾಮಿಕಾ ಅವರನ್ನು ನೋಡಿ ಎಷ್ಟೋ ಸಂತೋಷ ಪಡ್ತಾಳೆ. ಭಾವನಾ, ವಿನೋದ್ ಬನ್ನಿ, ಹಾಗೆ ಹೊರಗೆ ಯಾಕೆ ನಿಂತಿದ್ದೀರಾ? ಒಳಗಡೆಗೆ ಬನ್ನಿ. ಇಬ್ಬರು ಒಳಗಡೆಗೆ ಬರುತ್ತಾರೆ. ಅನಾಮಿಕಾ ಬಾಗಿಲು ಹಾಕುತ್ತಾಳೆ. ಅತ್ತೆ ಹೇಗಿದ್ದಾರಕ್ಕ? ಚೆನ್ನಾಗಿದ್ದಾರೆ ತಂಗಿ, ಈಗ್ಲೇ ಔಷಧಿ ಹಾಕಿದ್ದೀನಿ, ಹೋಗಿ ಅತ್ತೆ ಜೊತೆ ಮಾತಾಡು. ಕ್ಷಮಿಸು ಅಕ್ಕ, ಈಗ ನಾನು ಅತ್ತೆಗೆ ಮುಖ ತೋರ್ಸಲಾರೆ. ಹಾಗೆ ಮಾತಾಡ್ಬೇಡ ತಂಗಿ, ಅತ್ತೆ ಹತ್ರ ಹೋಗಿ ಕ್ಷಮಿಸು ಅಂತ ಇಬ್ರು ಕೇಳಿ. ನಮ್ಮ ಅತ್ತೆದು ಅಮ್ಮನ ಮನಸ್ಸು ತಂಗಿ, ನಿನ್ನನ್ನು ಮೈದನನ್ನ ಕ್ಷಮಿಸ್ತಾಳೆ. ಮೊದ್ಲು ಹೋಗಿ. ಅಮ್ಮ ನಮ್ಮನ್ನು ಕ್ಷಮಿಸ್ತಾರ ಅತ್ಗೆ? ಕ್ಷಮಿಸ್ತಾರೆ ವಿನೋದ್, ಹೋಗಿ ಅತ್ತೆನ ಭೇಟಿಯಾಗಿ. ಕ್ಷಮಿಸೋದು ಅನ್ನೋದು ಅತ್ತೆಗೆ ದೇವರು ಕೊಟ್ಟವರ. ಹೋಗು ವಿನೋದ್, ಹೋಗು, ಹೋಗಿ ಅತ್ತೆನ ಭೇಟಿಯಾಗು ಎಂದು ಅನಾಮಿಕಾ ಹೇಳುತ್ತಲೇ ವಿನೋದ್ ಭಾವನ ಸೇರಿ ಮಂಚದಲ್ಲಿ ಮಲಗಿಕೊಂಡ ಶಾರದಳ ಹತ್ರ ಬರ್ತಾರೆ. ಶಾರದಾ ಅವರನ್ನು ನೋಡಿ ಸಂತೋಷ ಪಡ್ತಾಳೆ. ಬಂದಿಯೋನು ಮಗನೇ? ಬಂದೆ ಅಮ್ಮ. ಚೆನ್ನಾಗಿದ್ಯಾ ಸೊಸೆ ಎಂದು ಶಾರದಾ ಆಪ್ಯಾಯತೆಯಿಂದ ಕೇಳುತ್ತಲೇ ವಿನೋದ್ ಭಾವನರ ಕಣ್ಣಿನಿಂದ ಕಣ್ಣೀರು ಬರುತ್ತೆ. ವಿನೋದ್ ಭಾವನ ಇಬ್ಬರಲ್ಲೂ ಶಾರದಂಗೆ ಪಶ್ಚಾತ್ತಾಪ ಕಾಣಿಸುತ್ತದೆ. ವಿನೋದು, ಭಾವನಾ, ನೀವು ಮಾಡಿದ ತಪ್ಪನ ನಾನು ಕ್ಷಮಿಸಿದ್ದೀನಿ. ಹೋಗಿ ಹೋಗಿ ಅನ್ನ ತಿನ್ನಿ. ಇನ್ನು ಹಳೆ ವಿಷಯದ ಬಗ್ಗೆ ಆಲೋಚಿಸುತ್ತಾ ಮನಸ್ಸನ್ನ ಹಾಳು ಮಾಡ್ಕೊಳ್ಳದೆ ಅಣ್ಣ ಅತ್ತಿಗೆ ಜೊತೆ ಸೇರಿ ಕೆಲಸ ಮಾಡ್ಕೊಳ್ತಾ ಒಬ್ಬರಿಗೊಬ್ರು ಆಧಾರವಾಗಿರಿ. ಸರಿಯಮ್ಮ ಎಂದು ಆ ರೂಮಿನಿಂದ ಹೊರಗೆ ಬರುತ್ತಾರೆ. ಅನಾಮಿಕಾ ಅವರಿಗೆ ಅನ್ನ ಹಾಕುತ್ತಾಳೆ. ಹಾಗೆ ದಿನ ಕಳೆಯುತ್ತಾ ಇರುತ್ತದೆ. ಒಂದು ದಿನ ಇಬ್ಬರು ಸೊಸೆಯಂದಿರು ಅನಾಮಿಕಾ ಭಾವನ ಸೇರಿ
ಕೆಲಸಕ್ಕಾಗಿ ಟೌನ್ ನಲ್ಲಿ ತಿರುಗಿ ತಿರುಗಿ ಸುಸ್ತಾಗಿ ಸಾಯಂಕಾಲವಾಗುತ್ತಾ ಇರುವಾಗ ಗ್ರಾಮಕ್ಕೆ ಬರುತ್ತಾರೆ. ಆಗಲೇ ಆ ಗ್ರಾಮದಲ್ಲಿ ಹೊಸದಾಗಿ ಒಂದು ಚಿಕ್ಕ ಗಾಡಿಯನ್ನು ಪಾವ್ ಭಾಜಿ ಮಾರುವುದನ್ನ ಗಮನಿಸುತ್ತಾರೆ. ಜನ ಗುಂಪುಗೂಡಿ ತಿಂತಾ ಇರ್ತಾರೆ. ಆ ಮಸಾಲೆ ವಾಸನೆ ಭಾವನಳ ಮನಸ್ಸಿನಲ್ಲಿ ಒಂದು ದೀಪವನ್ನು ಬೆಳಗಿಸುತ್ತದೆ. ಅಕ್ಕ, ಹೇಳು ತಂಗಿ, ನಿನಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ ಅಲ್ವಾ? ಹೌದು ತಂಗಿ, ಆದ್ರೂ ಈಗ ಅಡಿಗೆ ಬಗ್ಗೆ ಏನಕ್ಕೆ ಭಾವನಾ? ನಾವು ಸ್ಪೈಸಿಯಾಗಿ ಪಾವ್ ಭಾಜಿ ಮಾಡಿ ಮಾರೋಣ ಅಕ್ಕ. ಅನಾಮಿಕಾ ಆಲೋಚಿಸುತ್ತಾಳೆ. ಭಾವನಾ ಹೇಳಿದ್ದು ಹಿಡಿಸುತ್ತದೆ. ಐಡಿಯಾ ಚೆನ್ನಾಗಿದೆ ತಂಗಿ, ಆದ್ರೆ ಬಂಡವಾಳ ಹೇಗೆ? ಭಾವನ ಹತ್ರ ಮಾತಾಡೋಕ, ಎಲ್ಲಾದ್ರೂ ಕಡಿಮೆ ಬಡ್ಡಿಗೆ ದುಡ್ಡು ಕೊಡ್ಸು ಅಂತ ಕೇಳು. ಸರಿ ತಂಗಿ, ರಾತ್ರಿಗೆ ಕೆಲಸದಿಂದ ಬರ್ತಾರಲ್ಲ, ಸಮಯ ನೋಡಿ ಕೇಳ್ತೀನಿ. ಇಬ್ಬರು ಮನೆಗೆ ಬರುತ್ತಾರೆ. ಭಾವನಾ ಅಡಿಗೆ ಮಾಡ್ತಾ ಇರ್ತಾಳೆ. ಅನಾಮಿಕಾ ಶಾರದಳ ಹತ್ತಿರ, ಅತ್ತೆ, ನಾನು ಭಾವನ ಸೇರಿ ಸ್ಪೈಸಿ ಪಾವ್ ಭಾಜಿ ಮಾರೋಣ ಅಂತ ಇದ್ದೀವಿ. ಏನ್ ಸೊಸೆ ನೀನ್ ಹೇಳ್ತಾ ಇರೋದು? ನೀವಿಬ್ಬರು ವ್ಯಾಪಾರ ಮಾಡ್ತೀರಾ? ಹೌದು ಅತ್ತೆ, ನಮ್ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲದೇನಲ್ವಲ್ಲ. ಸೊಸೆಯರಿಬ್ಬರು ವಿವರವಾಗಿ ಮಾತಾಡ್ಕೊಂಡು ಮಾಡ್ಬೇಕು ಅನ್ನುವ ವ್ಯಾಪಾರವೇನ ಮಾಡ್ಕೊಳ್ಳಿ. ಸರಿ ಅತ್ತೆ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ರಾತ್ರಿ ರಮೇಶ್ ಕೆಲಸ ಮುಗಿಸಿ ಬಂದ ನಂತರ ಸ್ಪೈಸಿ ಪಾವ್ ಭಾಜಿ ವ್ಯಾಪಾರದ ಬಗ್ಗೆ ಹೇಳುತ್ತಾಳೆ. ರಮೇಶ್ ಮೊದಲು ಹಿಂತೆಗೆಯುತ್ತಾನೆ. ಆದರೆ ಅನಾಮಿಕಳ ಕಣ್ಣಿನಲ್ಲಿರುವ ನಂಬಿಕೆಯನ್ನು ನೋಡಿ ತನ್ನ ಹತ್ತಿರವಿರುವ ಚಿಕ್ಕ ಬಂಗಾರದ ಉಂಗುರವನ್ನು ಮಾರಲಿಕ್ಕೆ ಸಿದ್ಧವಾಗುತ್ತಾನೆ. ಎಲ್ಲೋ ಹೊರಗಡೆ ಸಾಲ ತಗೊಳ್ಳೋದೇನಕ್ಕೆ ಅನಾಮಿಕಾ? ನನ್ನ ಹತ್ರ ಇರುವ ಚಿಕ್ಕ ಬಂಗಾರದ ಉಂಗುರನ ಮಾರಿ ನೀವಿಬ್ಬರು ಮಾಡ್ಬೇಕು ಅನ್ನುವ ಸ್ಪೈಸಿ ಪಾವ್ ಭಾಜಿ ವ್ಯಾಪಾರ ಮಾಡಿ. ನೀವು ಖಚಿತವಾಗಿ ವಿಜಯ ಸಾಧಿಸ್ತೀರಿ ಅನ್ನುವ ನಂಬಿಕೆ ನಂಗಿದೆ ಎಂದು ಬಂಗಾರದ ಉಂಗುರವನ್ನು ತೆಗೆದುಕೊಡುತ್ತಾನೆ. ಅನಾಮಿಕಾ ಭಾವನಾ ಸಂತೋಷ ಪಡುತ್ತಾರೆ. ಮಾರನೇ ದಿನ ಇಬ್ಬರು ಸೊಸೆಯರು ಸೇರಿ ಬಂಗಾರದ ಉಂಗುರವನ್ನು ಒಂದು ಬಂಗಾರದ ಅಂಗಡಿಯಲ್ಲಿ ಮಾರಿ ಆ ದುಡ್ಡಿನಿಂದ ಸ್ಪೈಸಿ ಪಾವ್ ಭಾಜಿ ಮಾಡಿ ಮಾರಲಿಕ್ಕೆ ಬೇಕಾದ ಪದಾರ್ಥಗಳನ್ನು ಕೊಂಡ್ಕೋತಾರೆ. ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಮಸಾಲೆ ಪುಡಿ ತಯಾರು ಮಾಡುತ್ತಾರೆ. ಆ ದಿನ ಸಾಯಂಕಾಲ ಇಬ್ಬರು ಸೊಸೆಯಂದರು ಸ್ಪೈಸಿ ಪಾವ್ ಭಾಜಿ ಗಾಡಿ ಇಡುತ್ತಾರೆ. ಮೊದಲ ಗಂಟೆ ಯಾರೂ ಬರುವುದಿಲ್ಲ. ಇಬ್ಬರು ಸೊಸೆಯಂದಿರ ಎದೆಯಲ್ಲಿ ಜಲ್ಲನ್ನುತ್ತದೆ. ದುಃಖದಿಂದ ಮುಖ ಬಿಡುತ್ತಾರೆ. ಏನಕ್ಕ ಇದು? ನಾವು ಸ್ಪೈಸಿ ಪಾವ್ ಭಾಜಿ ಗಾಡಿ ಇಟ್ಟು ಗಂಟೆ ದಾಟ್ತು. ಇನ್ನೊಂದು ಗಂಟೆ ಕಳೆದ್ರೆ 2 ಗಂಟೆ ಆಗುತ್ತೆ ತಂಗಿ. ಒಬ್ರು ಕೂಡ ನಮ್ಮ ಸ್ಪೈಸಿ ಪಾವ್ ಭಾಜಿ ತಿನ್ನೋದಕ್ಕೆ ಬಂದಿಲ್ಲ. ಹೀಗಾದ್ರೆ ನಾವು ಮುಂದಕ್ಕೆ ಹೋಗೋದು ಕಷ್ಟವಾಗುತ್ತೆ. ಅತ್ತೆಗೆ ಏನ್ ಹೇಳೋಣ ಅತ್ತೆ? ಎಲ್ಲದಕ್ಕೂ ಆವೇಶ ಪಡಬೇಡ ತಂಗಿ, ಸಹನೆ ಬಹಳ ಅಗತ್ಯ. ನಮಗೆ ಸಮಯ ಬರುತ್ತೆ. ನಾವು ಅಂದುಕೊಂಡ ಸ್ಪೈಸಿ ಪಾವ್ ಭಾಜಿ ವ್ಯಾಪಾರ ಸವ್ಯವಾಗಿ ಸಾಗುತ್ತೆ ಎನ್ನುವ ನಂಬಿಕೆ ನನಗಿದೆ ಭಾವನಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ಅಲ್ಲಿಗೆ. ಇಬ್ಬರು ಸೊಸೆಯರು ಸಂತೋಷ ಪಡುತ್ತಾ ಅವರಿಗೆ ಸ್ಪೈಸಿ ಪಾವ್ ಭಾಜಿ ಕೊಡುತ್ತಾರೆ. ಅವರು ತಿನ್ನುತ್ತಾರೆ. ಬಹಳ ಸ್ಪೈಸಿ ಆಗಿದೆ ಅಂತ ಹೇಳಿ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾರೆ. ಇಬ್ಬರು ಸೊಸೆಯರಿಗೆ ಸಂತೋಷವಾಗುತ್ತದೆ. ನಂತರ ದಿನದಿಂದ ಮಾತಿಗೂ ವ್ಯಾಪಾರ ಹೆಚ್ಚಾಗುತ್ತದೆ. ಇಬ್ಬರು ಸೊಸೆಯರ ಸ್ಪೈಸಿ ಪಾವ್ ಭಾಜಿಗೆ ಡಿಮ್ಯಾಂಡು ಹೆಚ್ಚಾಗುತ್ತೆ. ಅದರಿಂದ ಅಣ್ಣ ತಮ್ಮಂದಿರು ಸಾಯಂಕಾಲ ಬಂದು ಇಬ್ಬರು ಸೊಸೆಯರಿಗೆ ಸಹಾಯ ಮಾಡ್ತಾ ಇದ್ರು. ಇಬ್ಬರು ಸೇರಿ ಕೆಲಸ ಮಾಡಿದರೆ ಆಯಾಸ ಕೂಡ ಆನಂದವಾಗಿ ಬದಲಾಗುತ್ತದೆ. ಇಬ್ಬರು ಸೊಸೆಯರ ಸಂಪಾದನೆಯನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಸಂತೋಷ ಪಡುತ್ತಾರೆ. ಚಳಿಗಾಲವಾಗಿದ್ದರಿಂದ ಬಿಸಿ ಪಾವ್ ಭಾಜಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ತಿನ್ನುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಿದ್ದರಿಂದ ಇಬ್ಬರು ಸೊಸೆಯಂದಿರು ಒಳ್ಳೆ ಲಾಭವನ್ನು ಹೊಂದುತ್ತಾರೆ. ಕಷ್ಟದಿಂದ ಹೊರಗೆ ಬರುತ್ತಾರೆ. ಒಂದು ದಿನ ಭಾವನಾ, ಅಕ್ಕ, ನಾವು ಸ್ಪೈಸಿ ಪಾವ್ ಭಾಜಿನ ಹೀಗೆ ಮಾರೋದಕ್ಕಿಂತ ಹಬ್ಬಕ್ಕೆ ಫಂಕ್ಷನ್ಗಳಿಗೆ ಆರ್ಡರ್ ಮೇಲೆ ಮಾಡ್ಕೊಡೋಣವಾ, ಏನಂತೀಯ? ಏನ್ ತಂಗಿ, ನಿನ್ ಬುರುಡೆ ಪಾದರಸಕ್ಕಿಂತ ಹೆಚ್ಚಾಗಿ ಓಡ್ತಾ ಇದೆ. ಈ ತರ ಹೊಸ ಹೊಸ ಆಲೋಚನೆ ಎಲ್ಲಿಂದ ಬರುತ್ತೆ ನಿಂಗೆ? ಎಲ್ಲ ನಿನ್ನ ಅಭಿಮಾನ ಅಕ್ಕ. ಇನ್ನು ತಡವೇನಕ್ಕೆ ಮತ್ತೆ? ಇಬ್ಬರು ಸೊಸೆಯರ ಸ್ಪೈಸಿ ಪಾವ್ ಭಾಜಿ ಹಬ್ಬಕ್ಕೆ ಫಂಕ್ಷನ್ಗಳಿಗೆ ಆರ್ಡರ್ಸ್ ಮೇಲೆ ಸ್ಪೈಸಿ ಪಾವ್ ಭಾಜಿ ಮಾಡುತ್ತೀವಿ ಎಂದು ಮನೆ ಹೊರಗೆ ಒಂದು ಬೋರ್ಡ್ ಇಡು. ಬೇಕಾದವರು ಬರ್ತಾರೆ. ನಮ್ ಜೊತೆ ಮಾತನಾಡಿ ಸ್ಪೈಸಿ ಪಾವ್ ಭಾಜಿ ಮಾಡಿಸ್ಕೋತಾರೆ. ನಾಳೆನೇ ಇಡ್ತೀನಿ ಅಕ್ಕ ಎಂದು ಭಾವನಾ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಶಾರದಳ ಮನೆಯ ಮುಂದೆ ಸ್ಪೈಸಿ ಪಾವ್ ಭಾಜಿ ಬೋರ್ಡ್ ಇಡುತ್ತಾಳೆ ಚಿಕ್ಕ ಸೊಸೆ ಭಾವನಾ. ಇನ್ನು ಆ ದಿನದಿಂದ ಇಬ್ಬರು ಸೊಸೆಯರು ಶುರು ಮಾಡಿದ ಸ್ಪೈಸಿ ಪಾವ್ ಭಾಜಿ ಮಾರಾಟ 3 ಹೂವಿಗೆ 6 ಕಾಯಿಗಳು ಅನ್ನೋ ಹಾಗೆ ಸಾಗುತ್ತಾ ಅವರ ಮುಖದಲ್ಲಿ ಸಂತೋಷವನ್ನು ತುಂಬುತ್ತದೆ. ನಮ್ಮ ಅನಾಮಿಕಳ ಕಥೆಗಳು ನಿಮ್ಮ ಹೃದಯವನ್ನು ತಗಲಿದರೆ ನಮ್ಮ ಅತ್ತೆ ಸೊಸೆಯರ ಕಷ್ಟಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಆಧಾರವಾಗಿ ನಿಲ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲೈಕ್ ಶೇರ್ ಜೊತೆ ಕಮೆಂಟ್ ಕೂಡ ಮಾಡಿದ್ರೆ ಪ್ರತಿ ವಿಡಿಯೋದ ಹಿಂದೆ ನಾವು ಪಡುವ ಕಷ್ಟಗಳು, ತೋರಿಸುವ ಪ್ರೇಮವನ್ನು ಇಟ್ಟುಕೊಂಡ ನಂಬಿಕೆಯನ್ನು ಪ್ರೋತ್ಸಾಹಿಸಿದವರಾಗ್ತೀರಾ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನಾಮಿಕಂಗೆ ಹೊಸ ಉತ್ಸಾಹವನ್ನು ಕೊಡುತ್ತೆ. ನೀವು ನಮ್ ಜೊತೆ ಅನಾಮಿಕಳ ಕಥೆಯ ಪ್ರಪಂಚದಲ್ಲಿ ಪ್ರಯಾಣ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಜೊತೆ ಲೈಕು, ಶೇರು, ಕಾಮೆಂಟ್ ಕೂಡ ಮಾಡ್ಬಿಡಿ.